ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಕತೆಗಳನ್ನ ಕೇಳಿದ್ರೆ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದಿ ಉಳಿಯೋ ಕೆಲವು ಹೆಸರುಗಳಲ್ಲಿ ಭಗತ್ ಸಿಂಗ್ ಕೂಡ ಒಬ್ರು. ಯೋಚನೆ ಮಾಡಿ, ಕೇವಲ 23 ವರ್ಷದ ಯುವಕ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟ. ಅವರ ಅದ್ಭುತ ಕತೆಯನ್ನ ಇವತ್ ನೋಡೋಣ. ಸರಿ, ಯೋಚನೆ ಮಾಡಿದ್ದೀರಾ? ಆ ಕ್ರಾಂತಿಕಾರಿ ಬೇರೆ ಯಾರೂ ಅಲ್ಲ, ಅವರೇ ಭಗತ್ ಸಿಂಗ್. ನೋಡಿ, ಕೇವಲ 23 ವರ್ಷ. ಆ ವಯಸ್ಸಲ್ಲಿ ಅಂತಹ ದೊಡ್ಡ ತ್ಯಾಗ ಮಾಡೋಕೆ ಅವ್ರಿಗೆ ಪ್ರೇರಣೆ ಎಲ್ಲಿಂದ ಬಂತು? ಅವರ ಕತೆ ಶುರು ಆಗೋದೇ, ನಿಜ ಹೇಳ್ಬೇಕು ಅಂದ್ರೆ, ಒಂದು ತುಂಬಾನೇ ನೋವಿನ ಘಟನೆಯಿಂದ. ಅದೆಲ್ಲ ಶುರುವಾಗಿದ್ದು ಬ್ರಿಟಿಷರ ವಿರುದ್ಧ ನಡೆದ ಒಂದು ಪ್ರತಿಭಟನೆಯಲ್ಲಿ. ಆ ಒಂದೇ ಒಂದು ಘಟನೆ ಅಕ್ಷರಶಃ ಭಗತ್ ಸಿಂಗ್ ಅವರಲ್ಲಿ ಕ್ರಾಂತಿಯ ಕಿಚ್ಚನ್ನ ಹೊತ್ತಿಸಿ ಅವರ ಜೀವನದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತು. ಸೊ ಏನಾಯ್ತು ಅಂದ್ರೆ, 1928ನೇ ಇಸ್ವಿ ಸೈಮನ್ ಕಮಿಷನ್ ವಿರುದ್ಧ ಸೈಮನ್ ಗೋ ಬ್ಯಾಕ್ ಅಂತ ದೇಶಾದ್ಯಂತ ಶಾಂತಿಯುತ ಪ್ರತಿಭಟನೆಗಳು ನಡೀತಾ ಇತ್ತು. ಆದರೆ ಬ್ರಿಟಿಷ್ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ನಿರ್ದಯವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ಪಂಜಾಬ್ ಕೇಸರಿ ಅಂತಾನೆ ಖ್ಯಾತರಾಗಿದ್ದ ಲಾಲಾ ಲಜಪತ್ ರಾಯ್ ಅವರಿಗೆ ತುಂಬಾನೇ ಪೆಟ್ಟಾಗುತ್ತೆ. ಆ ಗಾಯಗಳಿಂದ ಅವರು ಕೆಲವೇ ದಿನಗಳಲ್ಲಿ, ಅಂದ್ರೆ ನವೆಂಬರ್ 17ಗೆ ಕೊನೆಯುಸಿರೆಳಿತಾರೆ. ಇದನ್ನ ನೋಡಿದ ಭಗತ್ ಸಿಂಗಿಗೆ ರಕ್ತ ಕುದಿಯುತ್ತೆ. ತಮ್ಮ ನಾಯಕನ ಸಾವಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಅಂದೇ ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆಯ ಫಲವೇ ಈ ಸ್ಯಾಂಡರ್ಸ್ ಹತ್ಯೆ. ತಮ್ಮ ನಾಯಕನ ಸಾವಿಗೆ ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೆ ಒಂದು ಪಕ್ಕಾ ಪ್ಲಾನ್ ರೆಡಿಯಾಯಿತು. ಆದ್ರೆ ಆ ದಿನ ಅನ್ಕೊಂಡಿದ್ದೊಂದಾದ್ರೆ ಆಗಿದ್ದೇ ಇನ್ನೊಂದು. ಒಂದು ದೊಡ್ಡ ಪ್ರಮಾದ ನಡೆದೋಯ್ತು. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರ ಟಾರ್ಗೆಟ್ ಆಗಿದ್ದಿದ್ದು ಬೇರೆ ವ್ಯಕ್ತಿ. ಲಾಠಿ ಚಾರ್ಜ್ಗೆ ಆರ್ಡರ್ ಕೊಟ್ಟಿದ್ದ ಪೊಲೀಸ್ ಸೂಪರಿಂಟೆಂಡೆಂಟ್ ಜೇಮ್ಸ್ ಸ್ಕಾಟ್. ಅವನನ್ನೇ ಮುಗಿಸ್ಬೇಕು ಅನ್ನೋದು ಪ್ಲಾನ್. ಆದರೆ ವ್ಯಕ್ತಿಗಳನ್ನ ಗುರ್ತಿಸೋದ್ರಲ್ಲಿ ಆದ ಒಂದು ಸಣ್ಣ ತಪ್ಪಿನಿಂದ ಅವರ ಬದಲಿಗೆ ಜಾನ್ ಸ್ಯಾಂಡರ್ಸ್ ಅನ್ನೋ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಗುಂಡು ಹಾರಿಸ್ಬಿಡ್ತಾರೆ. ಈ ಹತ್ಯೆಯಿಂದ ಇಡೀ ಬ್ರಿಟಿಷ್ ಸರ್ಕಾರವೇ ಬೆಚ್ಚಿಬೀಳ್ತೆ. ಒಂದು ರೀತಿ ಅವರಿಗೆ ಇದೊಂದು ದೊಡ್ಡ ಸವಾಲಾಗಿತ್ತು. ಹಾಗಾಗಿ ಭಗತ್ ಸಿಂಗ್ ಮತ್ತು ಅವರ ಜೊತೆಗಾರರನ್ನ ಹಿಡೀಲೇಬೇಕು ಅಂತ ದೇಶದ ಮೂಲೆ ಮೂಲೆಯಲ್ಲೂ ಒಂದು ದೊಡ್ಡ ಮಟ್ಟದ ಹುಡುಕಾಟವನ್ನೇ ಶುರು ಮಾಡ್ತಾರೆ. ಆದರೆ ಭಗತ್ ಸಿಂಗ್ಗೆ ಹೀಗೆ ಓಡಿ ಹೋಗ್ತಾ ಇರೋದು ಇಷ್ಟವಿರಲಿಲ್ಲ. ಬ್ರಿಟಿಷರಿಗೆ ನೇರವಾಗಿ ಮುಖಾಮುಖಿಯಾಗಿ ಒಂದು ಸಂದೇಶ ಕೊಡಬೇಕು ಅಂತ ಅವರು ನಿರ್ಧಾರ ಮಾಡ್ತಾರೆ. ಈ ಸಲ ಅವರ ಉದ್ದೇಶ ಪ್ರತೀಕಾರ ತೀರಿಸ್ಕೊಳ್ಳೋದಾಗಿರಲಿಲ್ಲ, ಬದಲಿಗೆ ಕಿವುಡಾಗಿದ್ದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ತಮ್ಮ ದನಿ ಕೇಳಿಸಬೇಕು ಅನ್ನೋ ಒಂದು ಪ್ರಯತ್ನವಾಗಿತ್ತು. ಈ ಅಸೆಂಬ್ಲಿ ಬಾಂಬ್ ಸ್ಫೋಟದ ಉದ್ದೇಶವೇ ತುಂಬಾನೇ ವಿಭಿನ್ನವಾಗಿತ್ತು. ಕಿವುಡರಿಗೆ ಕೇಳಬೇಕೆಂದರೆ ಶಬ್ದ ಜೋರಾಗಿರಬೇಕು ಅನ್ನೋದು ಅವರ ನಂಬಿಕೆ. ಹಾಗಾಗಿ ಯಾರಿಗೂ ಪ್ರಾಣಹಾನಿ ಮಾಡೋದು ಅವರ ಗುರಿಯಾಗಿರಲಿಲ್ಲ. ಕೇವಲ ಬ್ರಿಟಿಷರು ತನ್ನಿದ್ದ ಅನ್ಯಾಯನ ಕಾನೂನುಗಳ ವಿರುದ್ಧ ತಮ್ಮ ಪ್ರತಿಭಟನೆಯನ್ನ ದಾಖಲಿಸೋದು ಮತ್ತು ಆ ನಂತರ ಉದ್ದೇಶಪೂರ್ವಕವಾಗಿ ತಮ್ಮನ್ನ ತಾವೇ ಬಂಧನಕ್ಕೆ ಒಪ್ಪಿಸಿಕೊಂಡು ಕೋರ್ಟ್ನಲ್ಲೇ ತಮ್ಮ ವಿಚಾರಗಳನ್ನ ಇಡೀ ದೇಶಕ್ಕೆ ತಲುಪಿಸೋದು ಅವರ ಪ್ಲಾನ್ ಆಗಿತ್ತು. ಅನ್ಕೊಂಡ ಹಾಗೇನೆ ಭಗತ್ ಸಿಂಗ್ ಮತ್ತೆ ಬಟುಕೇಶ್ವರ್ ದತ್ ಇಬ್ರೂ ದೆಲ್ಲಿಯ ಸೆಂಟ್ರಲ್ ಅಸೆಂಬ್ಲಿ ಒಳಗೆ ಹೋಗಿ ಜನರಿಲ್ದ ಖಾಲಿ ಜಾಗಕ್ಕೆ ಬಾಂಬ್ಗಳನ್ನ ಎಸೀತಾರೆ. ಇದ್ರ ಜೊತೆಗೆ ತಮ್ಮ ಉದ್ದೇಶ ಏನು ಅನ್ನೋದನ್ನ ವಿವರಿಸೋ ಕರಪತ್ರಗಳನ್ನು ಕೂಡ ಅಲ್ಲಿ ಹಂಚ್ತಾರೆ. ನೋಡಿ, ಬಾಂಬ್ ಎಸೆದ್ಮೇಲೆ ಅವರು ಸುಲಭವಾಗಿ ತಪ್ಪಿಸ್ಕೊಳ್ಬೋದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಬದಲಿಗೆ ಧೈರ್ಯವಾಗಿ ಅಲ್ಲೇ ನಿಂತು ಇನ್ಕ್ಲಾಬ್ ಜಿಂದಾಬಾದ್ ಅಂದ್ರೆ ಕ್ರಾಂತಿ ಚಿರಾಯುವಾಡ್ಲಿ ಅಂತ ಗಟ್ಟಿಯಾಗಿ ಘೋಷಣೆ ಕೂಗೋಕ್ ಶುರು ಮಾಡ್ತಾರೆ. ಪೊಲೀಸರು ಬಂದವರನ್ನ ಅರೆಸ್ಟ್ ಮಾಡೋವರೆಗೂ ಅವರ ಘೋಷಣೆ ಅಸೆಂಬ್ಲಿಯಲ್ಲಿ ಮೊಳಗ್ತಲೇ ಇತ್ತು. ಈಗ ಹೋರಾಟದ ರೀತಿ ಬದಲಾಗಿತ್ತು. ಬಂದೂಕು ಬಾಂಬ್ಗಳ ಬದಲು ಮಾತುಗಳೇ ಅವರ ಅಸ್ತ್ರಗಳಾದವು. ವಿಚಾರಣೆಯ ದಿನಗಳು ಮತ್ತು ಅವರ ಕೊನೆಯ ಕ್ಷಣಗಳು ಅವರ ಧ್ವನಿ ಇಡೀ ದೇಶವನ್ನೇ ತಲುಪುವಂತೆ ಮಾಡಿದ್ವು. ಬ್ರಿಟಿಷ್ ಅಧಿಕಾರಿಗಳು ತುಂಬಾನೇ ಜಾಣತನದಿಂದ ಈ ಅಸೆಂಬ್ಲಿ ಬಾಂಬ್ ಕೇಸನ್ನ ಈ ಹಿಂದೆ ನಡೆದಿದ್ದ ಸ್ಯಾಂಡರ್ಸ್ ಹತ್ಯೆ ಕೇಸ್ ಜೊತೆ ಲಿಂಕ್ ಮಾಡ್ತಾರೆ. ಇದರ ಪರಿಣಾಮವಾಗಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಈ ಮೂವರಿಗೂ ಮರಣದಂಡನೆ ಅಂದ್ರೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಕೊನೆಗೆ ಆ ದಿನ ಬಂದೇ ಬಿಡ್ತು. 1931 ಮಾರ್ಚ್ 23 ಈ 3 ಯುವ ಕ್ರಾಂತಿಕಾರಿಗಳನ್ನ ಗಲ್ಲಿಗೇರಿಸಲಾಯಿತು. ಇದು ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಕರಾಳ ದಿನ ನಿಜ. ಆದರೆ ಇವರ ಬಲಿದಾನ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯ ಚಿಲುಮೆಯಾಗ್ಬಿಡ್ತು. ಅವರ ಸಾವಿನ ನಂತರವೂ ಬ್ರಿಟಿಷ್ ಸರ್ಕಾರಕ್ಕೆ ಭಗತ್ ಸಿಂಗ್ ಬಗ್ಗೆ ಇದ್ದ ಭಯ ಕಡಿಮೆ ಆಗಿರಲಿಲ್ಲ. ಆ ಭಯ ಅವರ ಅಂತ್ಯಸಂಸ್ಕಾರದ ರೀತಿಯಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಗಲ್ಲಿಗೇರಿಸಿದ ಮೇಲೆ ಅವರ ಮೃತದೇಹಗಳನ್ನು ನೋಡಿದ್ರೆ ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾಗ್ಬೋದು ಅಂತ ಬ್ರಿಟಿಷರು ಹೆದರ್ತಾರೆ. ಅದಕ್ಕೋಸ್ಕರ ಹುತಾತ್ಮರ ದೇಹಗಳನ್ನ ಅವರ ಕುಟುಂಬದವ್ರಿಗೂ ಕೊಡದೆ ತಾವೇ ರಹಸ್ಯವಾಗಿ ಅಂತ್ಯಸಂಸ್ಕಾರ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಎಲ್ಲವೂ ನಡೆದಿದ್ದು ರಾತ್ರೋರಾತ್ರಿ ರಹಸ್ಯವಾಗಿ.
ಜೈಲಿನ ಹಿಂಬಾಗಿಲಿಂದ ದೇಹಗಳಿಂದ ಹೊರಗೆ ತಂದು ಸಟ್ಲೇಜ್ ನದಿಯ ದಡಕ್ಕೆ ಕೊಂಡೊಯ್ದು ಯಾರಿಗೂ ತಿಳಿಯದ ಹಾಗೆ ಮಧ್ಯರಾತ್ರಿಯಲ್ಲಿ ಸುಟ್ಟು ಹಾಕ್ತಾರೆ. ಈ ಮೂಲಕ ಅವರಿಗೆ ಸಿಗಬಹುದಾದ ಹುತಾತ್ಮರ ಗೌರವವನ್ನ ತಡೆಯೋದು ಅವರ ಕುತಂತ್ರವಾಗಿತ್ತು. ಈ ವಿಷಯ ಹೇಗೋ ತಿಳಿದು ಅವರ ಸಹೋದರಿ ಬಿಬಿ ಅಮರ್ ಕೌರ್ ಆ ಸ್ಥಳಕ್ಕೆ ಓಡೋಡಿ ಬರ್ತಾರೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಎಲ್ಲವೂ ಮುಗ್ದೋಗಿರುತ್ತೆ. ಅವರಿಗಲ್ಲಿ ಸಿಕ್ಕಿದ್ದು ತಮ್ಮ ಪ್ರೀತಿಯ ತಮ್ಮನ ದೇಹದ ಸುಟ್ಟ ಬೂದಿ ಮಾತ್ರ. ಇದು ಆ ಕುಟುಂಬ ಅನುಭವಿಸಿದ ನೋವಿಗೆ, ಆ ಕ್ರೌರ್ಯಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿತ್ತು. ಅವರ ತ್ಯಾಗ, ಅವರ ನಿರ್ಭಯತೆ, ಅವರ ದೇಶಪ್ರೇಮ ಇವೆಲ್ಲವೂ ಭಗತ್ ಸಿಂಗ್ ಅವರನ್ನ ಅಮರವರನ್ನಾಗಿಸಿದೆ. ಯೋಚಿಸಿ ನೋಡಿ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಉದ್ದೇಶಕ್ಕಾಗಿ ಬದುಕಿ ಅದಕ್ಕಾಗಿಯೇ ಪ್ರಾಣವನ್ನೇ ಕೊಟ್ಟ ಅವರ ಜೀವನ ಇವತ್ತಿಗೂ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮುಂದೆ ಇಡುತ್ತೆ. ದೇಶಕ್ಕಾಗಿ ನಮ್ಮ ಕೊಡುಗೆ ಏನು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.